ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದೆವು ವಿದ್ಯೆಗಳು ಎಷ್ಟು ಅಂತ. ಬಹಳ ರೋಚಕವಾದ ಪ್ರಶ್ನೆ, ನಾವು ತಿಳಿದುಕೊಳ್ಳಲೇಬೇಕಾದ ಪ್ರಶ್ನೆ. ವಿದ್ಯೆ ಅಂದರೆ ಎಷ್ಟು? ಶಾಸ್ತ್ರ ಅಂದರೆ ಯಾವುದು? ನಾವಿವತ್ತು ಯಾವುದ್ಯಾವುದನ್ನೋ ಶಾಸ್ತ್ರ ಅಂತ ಹೊತ್ತು ಮೆರೆಸ್ತಾ ಇದ್ದೀವಿ. ವಸ್ತುತಃ ಇದು ಯಾವುದು ಶಾಸ್ತ್ರ ಅಲ್ಲ. ಪರಂಪರೆಯ ಶಾಸ್ತ್ರ ಆಗಿರಬಹುದೇನೋ, ಆದರೆ ಪ್ರಧಾನವಾಗಿ ಶಾಸ್ತ್ರ ಅಲ್ಲ. ವಿದ್ಯೆ ಯಾವುದು? ಆ ವಿದ್ಯೆ ಹೇಳ್ತಾ ಇದ್ದಾರೆ, ಇಡೀ ಜಗತ್ತನ್ನ ವಿದ್ಯೆ ಅಂತ ನೀವು ಪರಿಗಣಿಸೋದಾದರೆ ಮೂರು ಅಷ್ಟೇ ಇರೋದು ವಿದ್ಯೆ. ಒಂದು ತ್ರಯಿ, ಇನ್ನೊಂದು ವಾರ್ತಾ, ಇನ್ನೊಂದು ದಂಡನೀತಿ. ತ್ರಯಿ ಹೇಳಿದರೆ ವೇದ. ಆ ತ್ರಯಿಯಲ್ಲೇ ಕೆಲವರು ಆನ್ವೀಕ್ಷಿಕಿ ತರ್ಕವಿದ್ಯೆಯನ್ನು ಸೇರಿಸ್ತಾರೆ. ಇನ್ನು ಕೆಲವರು ಇಲ್ಲ ತ್ರಯಿ ಬಿಟ್ಟು ಆನ್ವೀಕ್ಷಿಕಿ ಬೇರೆ ಅಂತ. ಅವರ ಪ್ರಕಾರ 4 ವಿದ್ಯೆ: ತ್ರಯಿ, ವಾರ್ತಾ, ಆನ್ವೀಕ್ಷಿಕಿ, ದಂಡನೀತಿ ಅಂತ. ತ್ರಯಿ ಹೇಳಿದ್ರೆ ವೇದ, ಆನ್ವೀಕ್ಷಿಕೆ ಅಂತಂದ್ರೆ ತರ್ಕಶಾಸ್ತ್ರ, ದಂಡನೀತಿ ಶಿಕ್ಷಣ ಅಥವಾ ಶಿಕ್ಷಾ ಸಂಹಿತೆ, ಆಮೇಲೆ ವಾರ್ತಾ ಅಂದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಥವಾ ಜಾಬ್ ಓರಿಯೆಂಟೆಡ್ ಎಜುಕೇಶನ್, ವಾರ್ತಾ ಅಂತ. ಹೀಗೆ 4 ಅಂತ. ಭೀಷ್ಮಾಚಾರ್ಯರು ಹೇಳುವಂಥದ್ದು ಅಂಗಾನಿ ವೇದಾಶ್ಚತ್ವಾರಃ ಮೀಮಾಂಸಾ ನ್ಯಾಯ ವಿಸ್ತಾರಃ. ವಿದ್ಯೆ ಅಂದರೆ ಯಾವುದು, ಶಾಸ್ತ್ರ ಅಂದರೆ ಯಾವುದು ಅಂತ. ಅಂಗಾನಿ 6 ಅಂಗಗಳು: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ. ಇದು ವೇದದ 6 ಅಂಗಗಳು. ಅದರಲ್ಲಿ ಫೊನೆಟಿಕ್ಸ್ ಬಗ್ಗೆ ಮಾತನಾಡುವಂಥದ್ದು ಶಿಕ್ಷಾ. ಉಚ್ಚಾರ ಹೇಗಿರಬೇಕು, ಸಂಧಿ ಸಮಾಸಗಳು ಹೇಗಿರುತ್ತೆ ಅನ್ನೋದನ್ನು ತಿಳಿಲಿಕ್ಕೆ ವ್ಯಾಕರಣ. ಅದರಲ್ಲಿಯೇ ಒಂದು ಪ್ರಾತಿಶಾಖ್ಯ ಅಂತ ಉಂಟು. ಆಯಾ ಶಾಖೆಗೆ ಸಂಬಂಧಪಟ್ಟ ವ್ಯಾಕರಣ. ಋಗ್ವೇದ ಪ್ರಾತಿಶಾಖ್ಯ, ಯಜುರ್ವೇದ ಪ್ರಾತಿಶಾಖ್ಯ, ಸಾಮವೇದ ಪ್ರಾತಿಶಾಖ್ಯ, ಆಮೇಲೆ ಅಥರ್ವವೇದ ಪ್ರಾತಿಶಾಖ್ಯ. ಇದೆಲ್ಲ ವ್ಯಾಕರಣವೇ. ನಿರುಕ್ತ ಅಂತಂದ್ರೆ ಒಂದು ಶಬ್ದವನ್ನು ಒಡೆಯುವುದು ಹೇಗೆ ಅಂತನ್ನುವ ಪ್ರಜ್ಞೆ. ಆಮೇಲೆ ಜ್ಯೋತಿಷ, ನಾವು ಅಗ್ನಿಹೋತ್ರವನ್ನು ಶುರು ಮಾಡುವಾಗ ಯಾವ ನಕ್ಷತ್ರ ಇರಬೇಕು, ಯಾವ ರೀತಿ ನಮ್ಮ ಸದಾಚಾರಗಳು ಶುರು ಆಗಬೇಕು, ಅದಕ್ಕೆ ಬೇಸಿಕ್ಕು ಎಷ್ಟು ಬೇಕೋ ಅಷ್ಟು ಗೊತ್ತಿದ್ರೆ ಆಯಿತು. ಜ್ಯೋತಿಷದಲ್ಲಿ ಎರಡು ತರಹದ ಭಾಗ ಇದೆ.
ಒಂದು ಫಲದ ಜ್ಯೋತಿಷ, ಇನ್ನೊಂದು ಸಿದ್ಧಾಂತದ ಜ್ಯೋತಿಷ ಅಂತ. ಸಿದ್ಧಾಂತದ ಜ್ಯೋತಿಷ ಅಂತಂದರೆ ಗಣಿತ ಪ್ರಧಾನವಾದದ್ದು, ಗ್ರಹ ನಕ್ಷತ್ರ ಇವುಗಳ ಬದಲಾವಣೆಯನ್ನು ಕುರಿತು ಹೇಳುವಂಥದ್ದು. ಅದರಿಂದಾಗಿ ನಮ್ಮ ಸದಾಚಾರದಲ್ಲಿ ಏನು ಬದಲಾವಣೆ ಇದೆ ಅದನ್ನು ನಿರೂಪಿಸುವಂಥದ್ದು. ಕೆಲವರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಚಾಂದ್ರಮಾನ ಆಚರಿಸಬೇಕು, ಸೌರಮಾನ ಆಚರಿಸಲೇಬಾರದು ಅಂತ ಏನೇನೋ ತಪ್ಪು ತಪ್ಪು ಕಲ್ಪನೆಗಳೆಲ್ಲ ಇದೆ. ವಸ್ತುತಃ ಎರಡನ್ನೂ ಒಟ್ಟಿಗೆ ನಾವು ತಗೊಂಡ್ಬಿಟ್ಟಿದ್ದೀವಿ. ಧನುರ್ಮಾಸ ಚಾಂದ್ರಮಾನದ ಪ್ರಕಾರ ಬರೋದೇ ಇಲ್ಲ. ನಾವು ಚಾಂದ್ರಮಾನವನ್ನು ಬಿಟ್ಟು ಧನುರ್ಮಾಸ ಅಂತ ಹೇಳುವಾಗ ಸೌರಮಾನವನ್ನು ತಗೊಂಡಿದ್ದೀವಿ. ಆಯ್ತೆ. ಇನ್ನು ಕೆಲವೊಂದನ್ನು ಚಾಂದ್ರಮಾನದ ಪ್ರಕಾರವೇ ಮಾಡೋದು, ಕೆಲವೊಂದನ್ನು ಸೌರಮಾನದ ಪ್ರಕಾರವೇ ಮಾಡೋದು. ಎರಡನ್ನೂ ತೂಗಿಸಿಕೊಂಡು ಹೋಗ್ತಾ ಇರುವಂಥದ್ದು. ಒಂದನ್ನೇ ಆಚರಿಸಬೇಕು ಅಂತ ಎಲ್ಲೂ ಇಲ್ಲ. ಹಿರಿಯರು ಯಾವುದನ್ನ ಏನು ಅಂತ ಹೇಳಿದ್ದಾರೆ ಹಾಗೆ ಎಲ್ಲ ಅದು ಹಾಗೆ ಎಲ್ಲವೂ. ಹೀಗಾಗಿ ಯಾವುದೇ ಆಗಲಿ ಅತಿರೇಕದ ವಾದಗಳಿಗೆ ಹೋಗಬಾರದು. ಈ ಅತಿವಾದಗಳದ್ದೇ ಹೆಚ್ಚು ಪ್ರಾಬ್ಲಮ್. ಅತಿವಾದಗಳಲ್ಲಿ ಏನು ನಿಂತು ಪ್ರಯೋಜನ ಇಲ್ಲ. ಕೆಲವೊಂದು ಕಡೆ ಕೆಲವೊಂದು ವಿಚಾರಗಳನ್ನು ಮಾಡುವಾಗ ಚಾಂದ್ರಮಾನದ ರೀತಿಯಲ್ಲಿ ಮಾಡ್ತೇವೆ, ಕೆಲವೊಂದು ವಿಚಾರಗಳನ್ನು ಮಾಡುವಾಗ ಸೌರಮಾನದ ರೀತಿಯಲ್ಲಿ ಮಾಡ್ತೇವೆ, ಮುಗೀತಷ್ಟೇ. ಇದನ್ನ ಹೇಳುವಂಥದ್ದು ಜ್ಯೋತಿಷ. ಜ್ಯೋತಿಷ ಯಾಕೆ ಬೇಕು ಅಂದರೆ ಕಾಲದ ಬಗ್ಗೆ ಅರಿವಿಲ್ಲದೆ ಸದಾಚಾರ ಹೇಗಿರುತ್ತೆ. ಅದರಿಂದಾಗಿ ಎಷ್ಟು ಬೇಕೋ ಅಷ್ಟೇ. ಫಲಜ್ಯೋತಿಷ ಅದು ವರಾಹ ಮಿಹಿರೋತ್ತರವಾಗಿ ಬಹಳ ಉತ್ಕಟವಾಗಿ ಅದು ಬೆಳೆದಿದೆ. ಅದನ್ನು ಮಧ್ವಾಚಾರ್ಯರು ವೇದಾಂತಕ್ಕೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳಿ ಅಂತ ಹೇಳಿ ಭಾಗವತ ತಾತ್ಪರ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಶ್ರದ್ಧಾಂ ಭಾಗವತೆ ಶಾಸ್ತ್ರೆ ಅನಿಂದಾಂ ಅನ್ಯತ್ರ ಅಂತ ಹೇಳುವಲ್ಲಿ ಅದನ್ನು ಒಂದು ಹಂತದಲ್ಲಿ ಇರಿಸಿಕೊಳ್ಳಿ ಅದನ್ನು ಅಂತ ಹೇಳಿದ್ದಾರೆ. ಭಾಗವತ ತಾತ್ಪರ್ಯದಲ್ಲೇ ಹೇಳಿದ್ದಾರೆ ಮಧ್ವಾಚಾರ್ಯರು. 11ನೇ ಸ್ಕಂಧದಲ್ಲಿ ಅದರ ಉಲ್ಲೇಖ ಬರ್ತದೆ. ಅದರಿಂದಾಗಿ ಜ್ಯೋತಿಷ. ಕಲ್ಪ ಅಂತ ಹೇಳಿದ್ರೆ ಕಲ್ಪದಲ್ಲಿ ಮತ್ತೆ 4 ಪ್ರಭೇದಗಳು: ಗೃಹ್ಯ, ಧರ್ಮ, ಶುಲ್ಬ, ಶ್ರೌತ ಅಂತ. ಧರ್ಮಸೂತ್ರ ಅಂತಂದ್ರೆ ಸಾಮಾನ್ಯವಾದ ಧರ್ಮದ ಬಗೆಗೆ ತಿಳುವಳಿಕೆ, ಕಾಮನ್ ಡೂಸ್ ಅಂಡ್ ಡೋಂಟ್ಸ್, ಅದನ್ನ ಧರ್ಮಸೂತ್ರ ಅಂತ ಕರೀತಾರೆ. ಅದರ ವಿಸ್ತಾರ ಸ್ಮೃತಿಗಳಿಂದ ಆಗಿದೆ. ಆಮೇಲೆ ಗೃಹ್ಯ ಸೂತ್ರ. ಗೃಹ ಅಂದ್ರೆ ಹೆಂಡತಿ, ಹೆಂಡತಿಗೆ ಸಂಬಂಧಪಟ್ಟದ್ದು ಗೃಹ್ಯ. ಗೃಹ್ಯ ಸೂತ್ರ ಅಂತಂದ್ರೆ ಸಂಸ್ಕಾರಕ್ಕೆ ಏನೇನು ಮಾಡಬೇಕು, ಸಂಸ್ಕಾರ ಏನೇನನ್ನು ಒಳಗೊಂಡಿರುತ್ತೆ, ಯಾವ ಮಂತ್ರವನ್ನು ಬಳಸಬೇಕು, ಇವುಗಳನ್ನೆಲ್ಲ ಹೇಳುವಂಥದ್ದು ಗೃಹ್ಯ ಸೂತ್ರ. ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡಲಿಕ್ಕಾಗಿ ಏನು ಸಂಸ್ಕಾರಗಳನ್ನು ಹೊಂದಬೇಕು ಮಾಡಬೇಕು ಅದನ್ನು ಪಡೆಯುವಂತಹ ಒಂದು ಭಾಗ, ಅದು ಗೃಹ್ಯ ಸೂತ್ರ ಅಂತ ಕರೀತಾರೆ. ಇನ್ನು ಶ್ರೌತ ಸೂತ್ರ, ಅದರಲ್ಲಿ ಪ್ರಕೃತಿ ವಿಕೃತಿ ಯಾಗಗಳ ಚಿಂತನೆ ಉಂಟು. ಯಾವ ವೇದ ಮಂತ್ರಗಳನ್ನು ಯಾವಾಗ ಬಳಸಬೇಕು ಇತ್ಯಾದಿಗಳನ್ನು ಹೇಳುವಂತಹ ಭಾಗ. ಅದರಲ್ಲಿ ಬೇರೆ ಬೇರೆ ಇಷ್ಟಿಗಳು ಮೊದಲಾದವುಗಳೆಲ್ಲ ಇದೆ. ಇನ್ನು ಶುಲ್ಬ ಸೂತ್ರ, ಭೂಮಿಯ ಗುಣ ಏನು, ಕುಂಡ ರಚನೆ ಹೇಗೆ, ವೇದಿಕಾ ಅಂದ್ರೇನು, ವೇದಿ ರಚನೆ ಹೇಗೆ, ಇಷ್ಟಕಾ ಸ್ವರೂಪ ಏನು, ಚಿತಿಯ ಸ್ವರೂಪ ಏನು, ಅದು ಹೆಚ್ಚು ಗಣಿತ ಪ್ರಧಾನವಾದದ್ದು. ಹೀಗಾಗಿ ಕಲ್ಪ ಅಂತಂದ್ರೆ 4 ಸೂತ್ರಗಳು, 4 ಸೂತ್ರಗಳ ಸಮೂಹವನ್ನು ಕಲ್ಪ ಅಂತ ಕರೀತಾರೆ. ಶಿಕ್ಷಾ, ವ್ಯಾಕರಣ, ಆಮೇಲೆ ಛಂದಸ್ಸು. ಛಂದಸ್ಸು ಅಂತ ಹೇಳಿದರೆ ಆ ಛಂದಸ್ಸಿನ ಆಳ ಬಹಳ ಇದೆ.
ಆ ಛಂದಸ್ಸಿನ ಹಿನ್ನೆಲೆಯಲ್ಲಿ ದೇವತೆಗಳ ಆರಾಧನೆ, ಆ ಛಂದಸ್ಸು ಹೇಳುವ ವಿಷಯ ಅದು ನಾವು ಮಾಡುವ ಅರ್ಥಕ್ಕೆ ಸರಿಯಾಗಿದೆಯಾ ಇಲ್ವಾ, ಅದರ ನಡೆ ಏನು, ಆ ನಡೆಯಿಂದ ಸೂಚಿತವಾಗುವ ದೇವತಾ ಮೀಮಾಂಸೆ ಏನು, ಅವುಗಳನ್ನೆಲ್ಲ ಹೇಳುವಂಥದ್ದು ಛಂದಸ್ಸು. ಹೀಗೆ 6 ಅಂಗಗಳು, ಅಂಗಾನಿ. ಆಮೇಲೆ ವೇದಾಹ ಚತ್ವಾರಃ, 4 ವೇದಗಳು. ಇದನ್ನು ಸುತ್ತುವರೆದಿರುವಂತಹ ಮೀಮಾಂಸಾ 3 ತರಹ ಇದೆ. ಕರ್ಮ ಮೀಮಾಂಸಾ, ದೈವಿ ಮೀಮಾಂಸಾ, ಬ್ರಹ್ಮ ಮೀಮಾಂಸಾ ಅಂತ. ವೇದವ್ಯಾಸರು ಜೈಮಿನ್ಯಾದಿಗಳಿಂದ ಕರ್ಮ ಮೀಮಾಂಸಾ ಬರೆಸಿದ್ರು. ಪೈಲ ಮತ್ತು ಶೇಷರ ಕಡೆಯಿಂದ ದೈವಿ ಮೀಮಾಂಸಾ ಬರೆಸಿದ್ರು. ತಾವೇ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ರು. ನಮಗೆ ಇವತ್ತು ದೈವಿ ಮೀಮಾಂಸಾ ಸಿಗಲ್ಲ. ಕರ್ಮ ಮೀಮಾಂಸಾ, ಬ್ರಹ್ಮ ಮೀಮಾಂಸಾ ಅಂದರೆ ಬ್ರಹ್ಮಸೂತ್ರಗಳು ಎರಡೇ ಸಿಗೋದು. ಇದೆಲ್ಲವನ್ನು ತೇರಿ ಮೀಮಾಂಸಾ ಅಂದ್ರು. ಅಂಗಾನಿ 6 ಅಂಗಗಳು, 4 ವೇದಗಳು, ಮೀಮಾಂಸಾ, ನ್ಯಾಯ ವಿಸ್ತಾರ. ನ್ಯಾಯ ವಿಸ್ತಾರ ಹೇಳಿದರೆ ಬ್ರಹ್ಮತರ್ಕ. ಅದು ಸುಮಾರು 50 ಕೋಟಿ ಶ್ಲೋಕಗಳಿತ್ತಂಥದ್ದು. 50 ಕೋಟಿ ಸಹಸ್ರಾತ್ ನಾರಾಯಣ ತನೌ ಕೃತಾತ್. ಅದನ್ನ ವೇದವ್ಯಾಸರು 5,000ಕ್ಕೆ ಇಳಿಸಿದ್ದಾರೆ. ಅದರ ಸಂಕ್ಷೇಪ ಅತಃ ಬ್ರಹ್ಮ ಜಿಜ್ಞಾಸ ಅಂತಾರೆ. ಹೀಗಾಗಿ ನ್ಯಾಯ ವಿಸ್ತಾರ ಅಂದ್ರೆ ಅಷ್ಟು ದೊಡ್ಡ ಬ್ರಹ್ಮತರ್ಕ. ದತ್ತಾತ್ರೇಯ ನಾಮಕ ಪರಮಾತ್ಮ ಅದನ್ನ ಪಾಠ ಮಾಡ್ತಾ ಇದ್ದಂತೆ. ಹಾಗೆ ಅವನ ಶಿಷ್ಯರಲ್ಲಿ 3 ಜನ ನಮಗಿವತ್ತು ಗೊತ್ತು. ಒಂದು ಕಾರ್ತವೀರ್ಯಾರ್ಜುನ, ಇನ್ನೊಬ್ಬ ಪ್ರಹ್ಲಾದ, ಹಿರಣ್ಯಕಶಿಪುವಿನ ಮಗ, ಆಮೇಲೆ ಇನ್ನೊಬ್ಬ ಅಲರ್ಕ. ಇವರೆಲ್ಲ ಕ್ಲಾಸ್ಮೇಟ್ಸು. ಆನ್ವೀಕ್ಷಿಕೀಂ ಅಲರ್ಕಾಯ ಪ್ರಹ್ಲಾದಾದಿಭ್ಯವೂಚಿವಾನ್ ಅಂತ ಹೇಳ್ತಾರೆ. ಇದು ನ್ಯಾಯ ವಿಸ್ತಾರ. ಆಮೇಲೆ ಪುರಾಣ ಅಂತ ಹೇಳಿದ್ರೆ ನಮಗೆ ಇವತ್ತು ಉಪಲಬ್ಧಿ ಇರುವಂತಹ 18 ಪುರಾಣಗಳು ಮತ್ತೆ ಆಚಾರ್ಯರು ಗ್ರಹಿಸಿದ ಪುರಾಣ. ಈ ಪುರಾಣ ಯುಗದಿಂದ ಯುಗಕ್ಕೆ ಬದಲಾಗ್ತಾ ಇರುತ್ತೆ. ಅದಕ್ಕಿಂತ ಹಿಂದೆ ಏನು ಮಹಾಘಟನೆ ನಡೆದಿರುತ್ತೆ ಅದರ ಚಿತ್ರಣವನ್ನು ನಮಗೆ ಕೊಟ್ಟಿರ್ತಾರೆ. ಕಾಲದಿಂದ ಬಹಳ ಹಿಂದೆ ಆಗಿದ್ದನ್ನ ಸಂಕ್ಷೇಪ ಮಾಡಿ ಕೊಡ್ತಾರೆ. ಉದಾಹರಣೆಗೆ ಮತ್ಸ್ಯನಾಮಕ ಪರಮಾತ್ಮನ ಕಥೆ ಅಷ್ಟೇ ಇರೋದಲ್ಲ. ಕೂರ್ಮಾವತಾರದ ಕಥೆ ಇಷ್ಟೇ ಇರೋದಲ್ಲ. ನಮಗಿವತ್ತು ಸಿಗೋದು ಅಷ್ಟೇ. ಆದರೆ ಅದಾದ ಕೂಡಲೇ ಅದರ ಬಗ್ಗೆ ವಿಸ್ತಾರವಾದ ನೋಟ್ಸ್ ಇರುತ್ತೆ, ವಿಸ್ತಾರವಾದ ನರೇಷನ್ ಇರುತ್ತೆ. ಅದರಿಂದಾಗಿ ಪುರಾಣಂ. ಆಮೇಲೆ ಧರ್ಮಶಾಸ್ತ್ರ, ವೇದಾಂತಕ್ಕೆ ಅನುಗುಣವಾದ ಧರ್ಮಶಾಸ್ತ್ರ. ಇದೆಲ್ಲ ಸೇರಿಸಿದರೆ 6 ಅಂಗ, 4 ವೇದ, ಮೀಮಾಂಸಾ. 6 ಅಂಗ ಮತ್ತೆ 4 ವೇದ ಅಂದರೆ 10 ಆಯ್ತು. ಮೀಮಾಂಸಾ, ನ್ಯಾಯಶಾಸ್ತ್ರ, ಪುರಾಣ, ಅದನ್ನು ಒಳಗೊಂಡ ಧರ್ಮಶಾಸ್ತ್ರ. ಇವುಗಳೆಲ್ಲ ಸೇರಿದರೆ 14 ವಿದ್ಯೆಗಳಾಯಿತು. ಇನ್ನು ಕೆಲವರು ಇಲ್ಲ 18 ವಿದ್ಯೆ ಅಂತಾರೆ. ಅವರ ಪ್ರಕಾರ 18 ಯಾವುದು?
ಆಯುರ್ವೇದೋ ಧನುರ್ವೇದೋ ಗಾಂಧರ್ವಶ್ಚೇತಿ ತೇ ತ್ರಯಃ ಅರ್ಥಶಾಸ್ತ್ರಂ ಚತುರ್ಥಂತು ವಿದ್ಯಾ ಹ್ಯಷ್ಟಾದಶೈವತಾಃ. ಆಯುರ್ವೇದ ರೋಗ ನಿದಾನ ಮತ್ತೆ ಚಿಕಿತ್ಸಕವಾದ ಶಾಸ್ತ್ರ, ಅದನ್ನು ಆಯುರ್ವೇದ ಅಂತ ಕರೀತಾರೆ. ಇನ್ನು ಧನುರ್ವೇದ ಯಂತ್ರವಿಜ್ಞಾನ, ಅದರಲ್ಲಿ ಎಲ್ಲವೂ ಬರುತ್ತೆ. ಇವತ್ತು ನಮಗೆ ವೈಶಂಪಾಯನ ನೀತಿ ಪ್ರಕಾಶಿಕ, ಯಂತ್ರ ಸರ್ವಸ್ವ, ಭಾರದ್ವಾಜರ ವಿಮಾನಶಾಸ್ತ್ರ ಇತ್ಯಾದಿಗಳು ಸಿಗ್ತದೆ. ಆದರೆ ನಮಗದು ಅರ್ಥ ಆಗೋಲ್ಲ. ರಸಸಿದ್ಧಿ ಅಂತ ಒಂದು ಗ್ರಂಥ ಇದೆ. ಕೆಮಿಕಲ್ ರಿಯಾಕ್ಷನ್ ಹೇಗಾಗತ್ತೆ, ಏನೇನು ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ಯಾವ್ಯಾವ ಬಣ್ಣ ಬರ್ತದೆ, ಯಾವ್ಯಾವ ಪರಿಮಳ ಬರ್ತದೆ, ಇವೆಲ್ಲ ಉಂಟು. ತಗೊಂಡೆ ಅಂತ ಮಾಡೋಣ. ಇನ್ನು ಆಯುರ್ವೇದ ಧನುರ್ವೇದ ಗಾಂಧರ್ವಶ್ಚೇತಿ ತೇ ತ್ರಯಃ. ಇನ್ನು ಗಾಂಧರ್ವ ವಿದ್ಯೆ ಸಂಗೀತ, ಆಮೇಲೆ ಅರ್ಥಶಾಸ್ತ್ರ, ರಾಜನೀತಿ ಶಾಸ್ತ್ರ, ಈ ಎಲ್ಲವನ್ನ ಸೇರಿಸಿ ಹಿಂದೆ ಹೇಳಿದ 14ಕ್ಕೆ 4 ಸೇರಿತು, 18 ಆಯ್ತು. ವಿದ್ಯಾ ಹ್ಯಷ್ಟಾದಶೈವತು ದಶಚಾಷ್ಟೌ ಚ ವಿಖ್ಯಾತಾಃ ಏತಾ ಧರ್ಮಸ್ಯ ಸಂಹಿತಾಃ ಏತಾಸಾಮೇವ ವಿದ್ಯಾನಾಂ ವ್ಯಾಸಮಾಹ ಮಹೇಶ್ವರಃ. ಹೀಗೆ 18 ವಿದ್ಯೆಗಳು. ಈ ವಿದ್ಯೆಗಳದ್ದೇ ವಿಸ್ತಾರ. ಶತಾನಿ ತ್ರೀಣಿ ಶಾಸ್ತ್ರಾಣಾಂ ಮಹಾತಂತ್ರಾಣಿ ಸಪ್ತತಿಂ ವ್ಯಾಸ ಏವತು ವಿದ್ಯಾನಾಂ ಮಹಾದೇವೇನ ಕೀರ್ತಿತಃ. ಈ ತರಹದ 700ಕ್ಕೂ ಹೆಚ್ಚು ವಿದ್ಯೆಗಳನ್ನು, ಇದರ ಸಂಹಿತೆಗಳು, 700ಕ್ಕೂ ಹೆಚ್ಚು ಶಾಖೆಗಳನ್ನು ಸದಾಶಿವ ಜಗತ್ತಿನಲ್ಲಿ ಎಲ್ಲೆಡೆ ಹಬ್ಬಿಸಿದ. ತಂತ್ರಂ ಪಾಶುಪತಂ ನಾಮ ಪಾಂಚರಾತ್ರಂಚ ವಿಶ್ರುತಂ ಯೋಗಶಾಸ್ತ್ರಂಚ ವಿಖ್ಯಾತಂ ತಂತ್ರಂ ಲೋಕಾಯತಂ ತಥಾ. ಇಷ್ಟಾದ ಮೇಲೆ ನಾನು ಸುಮಾರು ಈ 18 ವಿದ್ಯೆಗಳು, ಆಯುರ್ವೇದ, ಧನುರ್ವೇದ, ಗಾಂಧರ್ವ, ಅರ್ಥಶಾಸ್ತ್ರ ಅಂತ ಹೇಳ್ತಾ ಇರುವಾಗ ನಮ್ಮ ಶ್ರೀನಿಧಿ ತಟ್ಟಿಯವರು ಪಂಚರಾತ್ರ ಎಲ್ಲಿಗೆ ಬಿಟ್ರಿ ಅಂತ ಕೇಳ್ತಾ ಇದ್ರು. ಈಗ ತಟ್ಟಿಯವರ ಪ್ರಶ್ನೆಗೆ ವೇದವ್ಯಾಸರು ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ತಂತ್ರಂ ಪಾಶುಪತಂ ನಾಮ. ನೋಡಿ, ಪಾಶುಪತ ತಂತ್ರ ಅಂತ ಒಂದಿದೆ. ಪಾಂಚರಾತ್ರಂಚ ವಿಶ್ರುತಂ, ಪಾಂಚರಾತ್ರವೂ ಇದೆ. ಯೋಗಶಾಸ್ತ್ರಂಚ ವಿಖ್ಯಾತಂ ತಂತ್ರಂ ಲೋಕಾಯತಂ ತಥಾ. ಯೋಗಶಾಸ್ತ್ರವೂ ಒಂದು ತಂತ್ರವೇ. ಪತಂಜಲಿಗಳು ಬರೆದದ್ದು ಅಂತ ಇವತ್ತೇನು ಇದೆ, ವ್ಯಾಸ ಅಂತನ್ನುವ ಟೀಕಾಕಾರ ಬರದ ಟೀಕೆಯ ಜೊತೆಗೆ ಏನು ಯೋಗ ಸೂತ್ರಗಳಿದೆ, ಅದು ಯೋಗಶಾಸ್ತ್ರ. ಆ ಯೋಗಶಾಸ್ತ್ರ ಅದು ಕೂಡ ಲೋಕಾಯತ. ಲೋಕಾಯತ ಅಂದರೆ ನಾಸ್ತಿಕ ದರ್ಶನ, ದೇವರನ್ನೊಪ್ಪಲ್ಲ. ಸೇಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ. ಆ ಸೇಶ್ವರ ಸಾಂಖ್ಯರು ಹೇಳುವಂಥದ್ದೇ ಯೋಗ. ಆ ಯೋಗದಲ್ಲಿ ದೇವರು ನೆಪಕ್ಕೆ ಮಾತ್ರ ಇದ್ದಾನೆ. ಯೋಗ ಅನ್ನೋದು ಭಾರತೀಯ ಸಂಸ್ಕೃತಿಯ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಅಂತ ಬಹಳ ಜನ ಹೇಳ್ತಾರೆ. ಯಾರು ಹೇಳಿದ್ದು? ಯೋಗ ಅನ್ನೋದು ಭಾರತೀಯ ಸಂಸ್ಕೃತಿಯ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಅಂತ. ದೇವರನ್ನೇ ಒಪ್ಪಲ್ಲ. ಅಲ್ಲ, ಒಪ್ಪಿದ್ದಾರಲ್ಲ. ಹೌದು, ಒಪ್ಪಿದ್ದಾರೆ. ನೆಪಕ್ಕೆ, ಧ್ಯಾನಕ್ಕೆ ದೇವರಿಗಿಂತ ದೊಡ್ಡ ನೆಪ ಬೇಕೇ ಅಂತಾರವರು. ಆದ್ದರಿಂದ ದೇವರನ್ನು ಒಪ್ಪಿದ್ದಾರೆ ಅಂದರೆ ಒಪ್ಪಿದ್ದಾರೆ, ಒಪ್ಪಿಲ್ವಾ ಅಂದರೆ ಒಪ್ಪಿಲ್ಲ. ಹೀಗಾಗಿ ಯೋಗ ಅನ್ನೋದು ಸಮಗ್ರ ಭಾರತೀಯ ಸಂಸ್ಕೃತಿಯನ್ನ ಪ್ರತಿನಿಧಿಸುತ್ತಾ ಅಂದರೆ ಪ್ರತಿನಿಧಿಸುವುದಿಲ್ಲ. ಅದಕ್ಕೆ ವೇದವ್ಯಾಸರು ತಮ್ಮ ಸೂತ್ರಗಳಲ್ಲಿ, ಬ್ರಹ್ಮಸೂತ್ರದಲ್ಲಿ
ಏತೇನ ಯೋಗ ಪ್ರತ್ಯುಕ್ತ ಅಂತ ಒಂದು ಸೂತ್ರ. ಏತೇನ ಪಾಶುಪತಾಗಮವನ್ನು ನಿರಾಕರಣೆ ಮಾಡಿದ್ದರಿಂದಲೇ ಯೋಗಶಾಸ್ತ್ರವು ಪ್ರತ್ಯುಕ್ತವಾಗಿದೆ, ನಿರಾಕೃತವಾಗಿದೆ. ಈಗ ಬಳಕೆಯಲ್ಲಿರೋದು ಅವ್ರವ್ರಿಗೆ ಬೇಕಾದ ಹಾಗೆ ಮಾಡ್ಕೊಳ್ತಾ ಇದ್ದಾರೆ. ಯೋಗಶಾಸ್ತ್ರ ಈಗ ಬಳಕೆ ಅದೇ ಅಲ್ಲ. ಅಷ್ಟಾಂಗ ಯಮ ನಿಯಮ ಅದನ್ನೇನು ಹೊರಗಡೆ ತೋರಿಸ್ಲಿಕ್ಕಾಗತ್ತೆ? ಯಮ ಅಂದ್ರೆ ಪಬ್ಲಿಕ್ ಡಿಸಿಪ್ಲಿನ್, ಅಹಿಂಸಾ, ಅಸ್ತೇಯ, ಇವೆಲ್ಲ ನಿಯಮ. ಸೆಲ್ಫ್ ಡಿಸಿಪ್ಲಿನ್ ಅದನ್ನು ಹೊರಗಡೆ ತೋರಿಸ್ಲಿಕ್ಕಾಗತ್ತೆ? ನೋಡಿ, ನನಗೆ ಇವ್ರದ್ದು ಫೈನ್ ಏನು ಬಿದ್ದಿಲ್ಲ, ಪೊಲೀಸರದ್ದು, ಅದರಿಂದಾಗಿ ನಾನು ಯಮದಲ್ಲಿದ್ದೇನೆ ಅಂತ ಹೇಳಲಿಕ್ಕಾಗತ್ತಾ? ಯಮ ನಿಯಮಗಳನ್ನು ತೋರಿಸ್ಲಿಕ್ಕಾಗಲ್ಲ, ಧಾರಣಾ ಧ್ಯಾನಗಳನ್ನು ತೋರಿಸ್ಲಿಕ್ಕಾಗಲ್ಲ. ಆಸನ ಅನ್ನೋದು ಅದರ ಸಂಕೇತ ಅಷ್ಟೇ. ಹೀಗಾಗಿ ಯೋಗಶಾಸ್ತ್ರ ಸಮಗ್ರ ಭಾರತೀಯತೆಯನ್ನು ಪ್ರತಿನಿಧಿಸತ್ತಾ ಅಂದರೆ ಪ್ರತಿನಿಧಿಸತ್ತೆ, ಪ್ರತಿನಿಧಿಸಲ್ಲ, ಎರಡನ್ನೂ ಹೇಳಬೇಕು. ಅವನಿಗೆ ಪ್ರಶಾಂತನಿಗೆ ಪತಂಜಲಿ ಶಾಸ್ತ್ರವನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಈಗ ಅದು ಸಮಯ ಅಲ್ವೋ? ಅದರಲ್ಲಿ ಇರುವ ಸಮಸ್ಯೆಗಳನ್ನು ಹೇಳಲಿಕ್ಕಾಗಲ್ಲ. ಆದರೂ ನೀನು ಕೇಳ್ತಾ ಇದ್ದೀನಿ ಅಂತ ಒಂದು ಹೇಳ್ತೀನಿ. ಅಭಾವ ಪ್ರತ್ಯಯಾಲಂಬನ ನಿದ್ರಾ ಅಂತ ಸೂತ್ರ. ಏನು ಇಲ್ಲ ಅನ್ನುವ ಪ್ರತ್ಯಯವೇ ಜ್ಞಾನವೇ ನಿದ್ರೆ. ಏನು ಇಲ್ಲ ಅಂತನ್ನುವ ಪ್ರಜ್ಞೆಯನ್ನ ನಿದ್ರೆ ಅಂತ ಹೇಳ್ತೀವಿ ಅಂತ ಯಾರು ಹೇಳಿದ್ದ ಹಾಗೆ? ಜ್ಞಾನ, ಆನಂದದ ಜ್ಞಾನ ಇದೆ, ನನ್ನ ಜ್ಞಾನ ಇದೆ, ಕಾಲದ ಜ್ಞಾನ ಇದೆ, ಆಕಾಶದ ಜ್ಞಾನವೂ ಗಾಢವಾದ ನಿದ್ರೆಯಲ್ಲಿ ಇದೆ. ಅಭಾವ ಪ್ರತ್ಯಯಾಲಂಬನ ಅವಸ್ಥಾ ನಿದ್ರಾ ಅಂತ ಹೆಂಗೆ ಹೇಳೋದು? ಇದೊಂದು ಸಣ್ಣ ಉದಾಹರಣೆ ನಿನಗೆ ಹೇಳಿದ್ದು, ಇಷ್ಟು ಸಾಕು. ಅದರಿಂದಾಗಿ ಯೋಗಶಾಸ್ತ್ರಂಚ ವಿಖ್ಯಾತಂ ತಂತ್ರಂ ಲೋಕಾಯತಂ ತಥಾ, ಲೋಕಾಯತ ತಂತ್ರವಾಗಿ ಮಾರ್ಪಟ್ಟಿದೆ. ಲೋಕಾಯತ ಅಂದರೆ ನಾಸ್ತಿಕ ತಂತ್ರ, ನಾಸ್ತಿಕ ತಂತ್ರವಾಗಿ ಮಾರ್ಪಟ್ಟಿದೆ. ತಂತ್ರಂ ಬ್ರಹ್ಮಕುಲಂ ನಾಮ ತರ್ಕವಿದ್ಯಾ ದಿವೌಕಸಾಂ. ಇನ್ನು ಕೆಲವರು ದೇವತಾ ಮೀಮಾಂಸೆ, ದೇವತಾ ಪ್ರಜ್ಞೆ ಎನ್ನುವ ತಂತ್ರವನ್ನ ಅದನ್ನು ಸೇರಿಸಿಕೊಂಡಿದ್ದಾರೆ ಬ್ರಹ್ಮಕುಲ ತಂತ್ರ ಅಂತ. ಅಂದರೆ ದೇವತೆಗಳ ಸ್ವರೂಪ, ದೇವತೆಗಳ ರೀತಿ ನೀತಿಗಳು, ದೇವತೆಗಳ ಕುರಿತಾದ ವಿಶೇಷವಾದ ಮಂತ್ರ, ಅದು ಕೂಡ. ಅದರಿಂದ ತಂತ್ರಂ ಬ್ರಹ್ಮಕುಲಂ ನಾಮ ತರ್ಕವಿದ್ಯಾ ದಿವೌಕಸಾಂ. ಬ್ರಹ್ಮಕುಲ ತಂತ್ರ ಅಂತಂದ್ರೆ ದೇವತೆಗಳ ಪ್ರಸಾದ, ದೇವತೆಗಳ ಸಂದೇಶ, ಇವುಗಳನ್ನು ನಾವು ಹೇಗೆ ಗುರುತಿಸೋದು ಇತ್ಯಾದಿಗಳು ಆಗತ್ತೆ. ಸುಖ ದುಃಖಾರ್ಥ ಜಿಜ್ಞಾತ ಕಾರಕಂ ಚೇತಿ ವಿಶ್ರುತಂ. ಸುಖ ದುಃಖ ಇದಕ್ಕೆ ಏನು ವಿಷಯ, ಸುಖ ದುಃಖಗಳು ಹೇಗೆ ಬರುತ್ತೆ, ಅದಕ್ಕೆ ಪೂರ್ವಜನ್ಮ ಮೊದಲಾದವುಗಳ ಅರಿವು ಬೇಕು. ಅದು ಬ್ರಹ್ಮಕುಲ ತಂತ್ರ ಅಂತ. ತರ್ಕ ವಿದ್ಯಾಸ್ತಥಾ ಚಾಷ್ಟೌ ಸಚೋಕ್ತೋ ನ್ಯಾಯ ವಿಸ್ತರ ದಶ ಚಾಷ್ಟೌ ಚ ವಿಜ್ಞೇಯಾ ಪೌರಾಣ ಯಜ್ಞತಂಮಿತಾ. ಇನ್ನು ತರ್ಕವಿದ್ಯೆಯೂ ಕೂಡ 18 ಶಾಖೆಗಳಲ್ಲಿ ಇದೆಯಂತೆ. ನಮ್ಗಿವತ್ತು ಬ್ರಹ್ಮತರ್ಕ ಇಲ್ಲ, ಆದ್ದರಿಂದ ನಾವೇನು ಹೇಳಲಿಕ್ಕೆ ಬರಲ್ಲ. ಪುರಾಣಾಶ್ಚ ಪ್ರಣೀತಾಶ್ಚ ತಾವದೇವ ಹಿತಂಹಿತಾ. ಪುರಾಣಗಳು ಕೂಡ ಅಷ್ಟೇ ಸಂಹಿತೆಗಳಲ್ಲಿ ಇದೆ, ಅಂದರೆ 18 ಸಂಹಿತೆಗಳಲ್ಲಿದೆ. ಧರ್ಮಶಾಸ್ತ್ರಾಣಿ ತದ್ವಚ್ಚ ಏಕಾರ್ಥಾನೀತಿ ನಾನ್ಯಥಾ. ಧರ್ಮಶಾಸ್ತ್ರವೂ ಬಹಳ ಇದೆ, ಆದರೆ ವಿಷಯ ಒಂದೇ. ವಿಷಯ ಒಂದೇ ಅಂದರೆ ಮನಃಶುದ್ಧಿ, ಭಗವಂತನ ಸಾಮೀಪ್ಯ, ಅದೇ ಪ್ರಧಾನ. ಅದಕ್ಕಾಗಿ ಏಕಾರ್ಥಾನೀತಿ ನಾನ್ಯಥಾ ಅಂದ್ರು.
ಒಂದೇ ವಿಷಯವನ್ನು ಒಳಗೊಂಡಿರುತ್ತೆ. ಯಾಕೆಂದರೆ ಮಧ್ವಾಚಾರ್ಯರು ಹೇಳಿದ್ದು ಅದೇ ದೃಷ್ಟಿಯಲ್ಲಿ, ಮನ್ವಾದ್ಯಾ ಸ್ಮೃತಯೋಪಿಚ, ಮನುಸ್ಮೃತಿ ಮೊದಲಾದವುಗಳು ಕೂಡ ಕಾಲಕ್ಕೆ ಅನುಗುಣವಾಗಿ ಬದಲಾಗ್ತಾ ಇರೋದನ್ನು ಗಮನಿಸ್ಕೊಳ್ಬೇಕು. ಪ್ರಧಾನವಾದದ್ದು ಏನಿದೆ ಅದನ್ನು ಇಟ್ಟುಕೊಂಡು ಮುಂದುವರಿಬೇಕು. ಯಾಕೆಂದ್ರೆ ಧರ್ಮಶಾಸ್ತ್ರದಲ್ಲಿ ಎಲ್ಲಕ್ಕೂ ಮಾತು ಸಿಗತ್ತೆ, ಹುಡುಕಿದ್ರೆ ಏನಕ್ಕೆ ಬೇಕಾದ್ರೂ ಸಿಗತ್ತೆ. ಅದನ್ನ ಜಗತ್ತು ನೀವು ಹೇಳಬೇಕಾಗಿಲ್ಲ, ಆಗಿಬಿಡತ್ತೆ. ಅದರಿಂದಾಗಿ ಧರ್ಮಶಾಸ್ತ್ರಾಣಿ ತದ್ವಚ್ಚ ಏಕಾರ್ಥಾನೀತಿ ನಾನ್ಯಥಾ ಏಕಾರ್ಥಾನಿ ಪುರಾಣಾನಿ ವೇದಾಶ್ಚೈಕಾರ್ಥ ಸಂಹಿತಾ. ಏಕಾರ್ಥಾನಿ ಪುರಾಣಾನಿ, ಪುರಾಣ ಒಂದೇ ರೀತಿ ಒಂದೇ ವಿಷಯವನ್ನು ಒಳಗೊಂಡಿರುತ್ತೆ. ತರ್ಕಶಾಸ್ತ್ರಗಳು ಒಂದೇ ವಿಷಯವನ್ನು ಒಳಗೊಂಡಿರುತ್ತೆ. ಭೀಷ್ಮಾಚಾರ್ಯರು ಹೇಳುವಾಗ ಇದನ್ನ ಎಷ್ಟು ಅನುಭವಿಸಿ ಅವರು ಹೇಳಿದ್ದಾರೆ. ನಾನಾರ್ಥಾನಿ ತ ಸರ್ವಾಣಿ ತರ್ಕಶಾಸ್ತ್ರಾಣಿ ಶಂಕರ. ಆದರೆ ತರ್ಕಶಾಸ್ತ್ರಕ್ಕೆ ಬಹಳ ಮೊದಲುಗಳಿದೆ. ಇದನ್ನ ಇವತ್ತಿನ ಪರಿಭಾಷೆಯಲ್ಲಿ, ತಂತ್ರಜ್ಞರೊಬ್ಬರ ಪರಿಭಾಷೆಯಲ್ಲಿ, ಕರ್ನಾಟಕದಲ್ಲಿ ತಂತ್ರಶಾಸ್ತ್ರದ ಬಗ್ಗೆ ಕನ್ನಡದಲ್ಲಿ ಬರೆದವರು ಕಡಿಮೆಯೇ. ಇಂದಿರಾತನಯ ಅಂತ ಒಬ್ಬರಿದ್ರು, ಅವರು ತರಾಸು ಅವ್ರದ್ದು ನೆಚ್ಚಲಿಕ್ಕಾಗೋದಿಲ್ಲ. ಇಂದಿರಾತನಯ ಮತ್ತು ಸತ್ಯಕಾಮ ಇಬ್ಬರು ಹಿಮಾಲಯದ ತಪ್ಪಲುಗಳಲ್ಲಿ ಹೋಗಿ ಶಾಕ್ತ ತಂತ್ರದ ವಿವಿಧ ಭಾಗಗಳನ್ನು ಅನುಭವಿಸಿ ಬಂದದ್ದು. ಇನ್ನು ಎಸ್ ಕೆ ರಾಮಚಂದ್ರಾಯರು ಅಂತ ಹೇಳ್ತಾ ಇದ್ದಾನೆ ಇವನು. ಎಸ್ ಕೆ ರಾಮಚಂದ್ರಾಯರಿಗೆ ಪ್ರಾಕ್ಟಿಕಲ್ ಸೆನ್ಸ್ ಇರಲಿಲ್ಲ, ಅದರ ಪ್ರಾಕ್ಟಿಕಲ್ ಸೆನ್ಸ್ ಬೇರೆ. ಅದರಿಂದಾಗಿ ಏನಾಗಿದೆ, ಈ ನಾನಾರ್ಥಾನಿತ ಸರ್ವಾಣಿ ತಂತ್ರಶಾಸ್ತ್ರ ಒಂದೇ ಗುರಿಯನ್ನು ಹೊಂದಿದೆ. ಆದರೆ ತರ್ಕಶಾಸ್ತ್ರಕ್ಕೆ ಹಲವು ಗುರಿಗಳು. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೆ ಅಂದರೆ, ತಂತ್ರಶಾಸ್ತ್ರವನ್ನು ಬಲ್ಲವರೊಬ್ಬರು ಒಂದು ಮಾತು ಹೇಳಿದ್ದಾರೆ ತರ್ಕದ ಬಗ್ಗೆ ಮತ್ತು ತಂತ್ರದ ಬಗ್ಗೆ. ತಂತ್ರಶಾಸ್ತ್ರದ ಬಗ್ಗೆ ಇನ್ನೊಂದು ಮಾತು ಏನು ಅಂದರೆ, ಕಾಲಿನಲ್ಲಿ ಕಣ್ಣಿರಲಿ ಅಂತ. ಅವ್ರ ಭಾಷೆಯೇ ಹಾಗೆ. ಇನ್ನೊಂದು, ಅದು ಮೃಗೇಂದ್ರ ತಂತ್ರದಲ್ಲಿಯ ಯಾವುದೋ ಒಂದು ತಂತ್ರದಲ್ಲಿ, ನಿರ್ವಾಣ ತಂತ್ರವ, ನಂಗೆ ಯಾವುದೋ ನೆನಪಾಗ್ತಾ ಇಲ್ಲ, ಮೇರು ತಂತ್ರವೋ ನಿರ್ವಾಣ ತಂತ್ರವೋ ಮೃಗೇಂದ್ರ ತಂತ್ರ, ಯಾವುದರಲ್ಲೋ ಒಂದರಲ್ಲಿ ಒಂದು ಅಭಿಪ್ರಾಯ ಇದೆ. ಅದನ್ನು ನಾವು ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಅದು ಸುಲಭವಾಗಿ ಹೀಗೆ ಮಾಡಬಹುದು. ತಂತ್ರಶಾಸ್ತ್ರದಲ್ಲಿ ಗುರು ಅಂದರೆ ಯಾರು? ಹೆಗಲ ಮೇಲಿನ ಕುಂಟ. ತರ್ಕಶಾಸ್ತ್ರದಲ್ಲಿ ಗುರು ಅಂದರೆ ಯಾರು? ಹೆಗಲ ಮೇಲಿನ ಹೆಣ. ಅದು ಇದ್ರೆ ಸುಮ್ಮನೆ ಭಾರ ಅಷ್ಟೇ, ಅದನ್ನು ಎತ್ತಿ ಒಗಿಬೇಕು, ಮುಂದೆ ಹೋಗಬೇಕು ಅಂತ ಅವರು ಹೇಳುತ್ತಾರೆ. ಅದರಿಂದಾಗಿ ಜಾನ್ ವುಡ್ರೋಫ್ ಅವರು ಕೂಡ ತನ್ನ ತಂತ್ರಶಾಸ್ತ್ರದ ಬಗ್ಗೆ ಅನುಭವ, ಮತ್ತು ಸ್ವಾಮಿ ರಾಮ ಅವ್ರದ್ದೆಲ್ಲ ಚೆನ್ನಾಗಿದೆ. ಆಮೇಲೆ ಇದರಿಂದ ಅನುಮಾನದಿಂದ ನೋಡಬೇಕಾದದ್ದು ಆಟೋಬಯೋಗ್ರಫಿ ಆಫ್ ಯೋಗಿ. ಆಮೇಲೆ ಶ್ರೀ ಎಂ ಅಂತ ಒಬ್ಬರು ಬರೀತಾರೆ, ಅವಧೂತರು ಅನ್ನುವ ಹೆಸರಿನಲ್ಲಿ. ಅದೆಲ್ಲ ಬಿಟ್ಬಿಟ್ರೆ ಒಳ್ಳೆಯದು. ಸ್ವಾಮಿ ರಾಮ ಅವರು, ಸ್ವಲ್ಪ ಜಾನ್ ವುಡ್ರೋಫು, ಆಮೇಲೆ ನಮ್ಮ ತಂತ್ರಸಾರ ಸಂಗ್ರಹ, ಇಷ್ಟು ಸಾಕು. ಇದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು, ತಂತ್ರಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಪ್ರೋವಾಚ ಭಗವಾನ್ ದೇವ. ಹೀಗೆ
ಸರ್ವಾಣಿ ತರ್ಕಶಾಸ್ತ್ರಾಣಿ ಶಂಕರ ಸದಾಶಿವ ಇದನ್ನೆಲ್ಲ ಭೂಮಿಯಲ್ಲಿ ಹರಡಿದ್ದು. ಪ್ರೋವಾಚ ಭಗವಾನ್ ದೇವ ಕಾಲಜ್ಞಾನಾನಿ ಯಾನಿ ಚ ಚತುಷ್ಷಷ್ಟಿ ಪ್ರಮಾಣಾನಿ ಆಯುರ್ವೇದಂಚ ಸೋತ್ತರಂ. ಆಮೇಲೆ 64 ಸಂಹಿತೆಗಳ ಹಿನ್ನೆಲೆಯಲ್ಲಿ ಕಾಲಜ್ಞಾನವನ್ನು ಕೊಟ್ಟಿದ್ದಂತೆ. ಕಾಲಜ್ಞಾನಾನಿ ಅಂತ ನಮಗೆ ಅದರ ಆಳ ಅಗಲಗಳು ಗೊತ್ತಿಲ್ಲ. ಕಾಲಜ್ಞಾನ ಅಂದರೆ ಅದರ ಹೇಗೆ, ಅದರ ಮೂಲ ಯಾವುದು ಅಂತ ಕೆಲವೊಂದೆಲ್ಲ ಹೇಳ್ತಾರೆ. ಈ ಮಂಟೇಸ್ವಾಮಿ ಪದ, ಗೀಗಿ ಪದ, ಆಮೇಲೆ ಜುಂಜಪ್ಪನ ಹಾಡುಗಳು ಅವೆಲ್ಲ ಕಾಲಜ್ಞಾನದ ತುಣುಕುಗಳು. ತಮಾಷೆ ಅಂದರೆ ಅದನ್ನು ಜಾನಪದ ಅಂತಾರೆ. ಅದು ಜಾನಪದ ಅಲ್ಲ. ಅದು ವೈದಿಕವೇ. ಆ ವೈದಿಕದ ಡಿಸ್ಟಾರ್ಷನ್ ಆಗಿರಬಹುದು. ನಮ್ಮ ಹರೀಶ್ ಅವರು ಪ್ರಶ್ನೆ ವಸ್ತುತಃ ಇಲ್ಲಿ ನಾನು ಎತ್ಕೋಬಾರದು. SKR ಅವರು ಮಧ್ವಶಾಸ್ತ್ರ ಓದಿಲ್ಲ, ಅವ್ರನ್ನ ಕಳಿಸ್ಬಿಟ್ರು ಮಧ್ವಶಾಸ್ತ್ರದಿಂದ. ಹೋಗಿ ಬೇಡ ಅಂತ ಯಾರೋ ಅವರು ಹಿರಿಯರು. ಹೀಗಾಗಿ ಅವರು ಮಧ್ವಶಾಸ್ತ್ರ ಏನು ಓದಿರಲಿಲ್ಲ ಅವರು. ಅಂದಾಗಿ ಅವ್ರ ಬಗ್ಗೆ ಈಗ ಮಾತನಾಡೋದು ಬೇಡ. ಕೈವಾರ ತಾತಯ್ಯ ಆ ಥರದವರೆಲ್ಲ ಬರೆದದ್ದು. ಸ್ವಲ್ಪ ಅದು ಮೂಲ ಗ್ರಂಥ ಯಾವುದು ಅಂತ ಗೊತ್ತಿಲ್ಲ. ಕೈವಾರ ತಾತಯ್ಯ, ವೀರಬ್ರಹ್ಮೇಂದ್ರ ಸ್ವಾಮಿ, ಆ ಥರದವ್ರದ್ದು ಬೇಕಾಷ್ಟು ಜನರದ್ದಿದೆ ರೀ. ಅದರಿಂದಾಗಿ ಅದೆಲ್ಲ ಒಪ್ಲಿಕ್ಕೆ ಬರೋಲ್ಲ. ಇಲ್ಲಿ ಕಾಲಜ್ಞಾನವನ್ನೇ 64 ಪ್ರಕಾರಗಳಲ್ಲಿದೆ ಅಂತಾರೆ, 64 ಶಾಖೆಗಳಲ್ಲಿದೆ ಅಂತಾರೆ. ಅಷ್ಟಾಂಗಾನಿ ಚ ಕಲ್ಪಾನಾಂ ದಂಡನೀತಿಂಚ ಶಾಶ್ವತೀಂ ಗಾಂಧರ್ವಮಿತಿಹಾಸಂಚ ನಾನಾ ವಿಸ್ತರ ಮುಕ್ತವಾನ್ ಇತ್ಯೇತಾ ಶಂಕರ ಪ್ರೋಕ್ತಾಃ ವಿದ್ಯಾಶಬ್ದಾರ್ಥ ಸಂಯುತಾಃ ಪುನರ್ಭೇದ ಸಹಸ್ರಂಚ ತಾಸಾಮೇವತು ವಿಸ್ತರಃ. ಇದು ರುದ್ರದೇವರು ಜಗತ್ತಿಗೆ ಕೊಟ್ಟ ವಿದ್ಯೆಗಳ ಸಂಖ್ಯೆ. ಇದರಲ್ಲಿ ಮತ್ತೆ ಪ್ರಭೇದಗಳಿದೆ. ಪುನರ್ಭೇದ ಸಹಸ್ರಂತು ತಾಸಾಮೇವತು ವಿಸ್ತರಃ. ಇದರಲ್ಲಿ ಸಾವಿರಾರು ಪ್ರಭೇದಗಳಿದೆ ಅಂತಾರೆ. ಯಾವ್ಯಾವ ತುಣುಕು ತುಂಡುಗಳು ಎಲ್ಲೆಲ್ಲಿದೆಯೋ ದೇವರಿಗೆ ಗೊತ್ತು. ಋಷಿಭಿರ್ದೇವ ಗಂಧರ್ವೈಹಿ ಸವಿಕಲ್ಪಸ್ಸ ವಿಸ್ತರಃ ಶಶ್ವದಭ್ಯಸ್ಯತೆ ಲೋಕೆ ವೇದ ಏವಚ ಸರ್ವಚಃ. ಅದಕ್ಕೆ ಋಷಿಗಳು, ದೇವತೆಗಳು, ಗಂಧರ್ವರು ಮೊದಲಾದವರು ವೇದವನ್ನೇ ಚಿಂತನೆ ಮಾಡುತ್ತಾರೆ. ವೇದಾಶ್ಚತಸ್ರ ಸಂಕ್ಷಿಪ್ತಾಃ ವೇದವಾದಾಶ್ಚ ತೇ ಸ್ಮೃತಾಃ ಏತೇಷಾಂ ಪಾರಗೋ ಯಶ್ಚ ಸಚೋಕ್ತೋ ವೇದಪಾರಗಃ. 4 ವೇದಗಳುಂಟು. ಇದರ ವಿಕಲ್ಪಗಳು ಅಂದರೆ ಇದರ ಅಂಗಗಳು, ಇದರ ವಿಸ್ತಾರಗಳು. ಇದನ್ನ ವೇದ 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 ಅಂತ ಹೇಳ್ತೇವೆ. ಇದನ್ನ ಕುರಿತಾದ ವಾದ ವೇದವಾದ. ಇದನ್ನ ಪೂರ್ತಿ ತಿಳಿದವ ವೇದ ಪಾರಗ. ವೇದಾನಾಂ ಪಾರಗೋ ರುದ್ರೋ ವಿಷ್ಣುರಿಂದ್ರೋ ಬೃಹಸ್ಪತಿ ಶಕ್ರಃ ಸ್ವಾಯಂಭುವಶ್ಚೈವ ಮನು ಪರಮಧರ್ಮವಿತ್. ವೇದದ ಪಾರಂಗತನಾದವ ರುದ್ರ, ಆಮೇಲೆ ವಿಷ್ಣು, ಇಂದ್ರ, ಬೃಹಸ್ಪತಿ, ಆಮೇಲೆ ಸ್ವಯಂಭುವ ಮನು ಮತ್ತೆ ಸ್ವಯಂಭುವ ಮನು, ಇವರೆಲ್ಲರೂ ಕೂಡ ಪರಮಧರ್ಮವಿತ್ತು. ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ, ರುದ್ರದೇವರ ಮೋಹಶಾಸ್ತ್ರಗಳು ಇಲ್ಲೇ ಬರುತ್ತೆ ಅಂತ ಬಂತಲ್ಲ, ಕಪಾಲಶಾಸ್ತ್ರ ಅವ್ರದೇ. ವೇದಾನ ಬ್ರಹ್ಮ ಚ ಪರಮೋ ದೇವ ಸದಾ ಸರ್ವೈಃ ಶರವಸ್ಯಾನುಗ್ರಹಾಚ್ಚೈವ ವ್ಯಾಸೋ ವೈ ವೇದ ಪಾರಗಃ. ಬ್ರಹ್ಮನೇ ಮಿಗಿಲು, ಆಯ್ತಾ?
ಸದಾಶಿವನ ಅನುಗ್ರಹದಿಂದ ವ್ಯಾಸ ವೇದದ ಪಾರವನ್ನು ದಾಟಿದ್ದಾನೆ. ಇದು ಬ್ರಹ್ಮದೇವರು, ನಾರಾಯಣನೆಂಬ ವ್ಯಾಸರು ಬಿಟ್ಟು ಬೇರೆಯವರು. ವೇದ ಪಾರಗ ಇತ್ಯುಕ್ತೋ ಯಾಜ್ಞವಲ್ಕ್ಯಶ್ಚ ಸರ್ವಶಃ ಅಹಂ ಶಾಂತನವೋ ಭೀಷ್ಮಃ ಪ್ರಸಾದಾನ್ಮಾಧವಸ್ಯ ಚ ಶಂಕರಸ್ಯ ಪ್ರಸಾದಾಚ್ಚ ಬ್ರಹ್ಮಣಶ್ಚ ಕುರುದ್ವಃ. ಬ್ರಹ್ಮದೇವರು ಮೊದಲಾದವರನ್ನು ಬಿಟ್ಟರೆ ನಾನು ಶಾಂತನವ ಭೀಷ್ಮ, ನಾನು ವೇದಪಾರಗ. ಆದರೆ ಪ್ರಸಾದಾನ್ ಮಾಧವಸ್ಯ ಚ, ಪರಮಾತ್ಮನ ಅನುಗ್ರಹದಿಂದ, ಶಂಕರಸ್ಯ ಪ್ರಸಾದಾಚ್ಚ, ಸದಾಶಿವನ ಅನುಗ್ರಹದಿಂದ, ರುದ್ರದೇವರ ಅನುಗ್ರಹದಿಂದ. ವೇದ ಪಾರಗ ಇತ್ಯುಕ್ತೋ ಯಾಜ್ಞವಲ್ಕ್ಯಶ್ಚ ಸರ್ವಶಃ. ಆಮೇಲೆ ಯಾಜ್ಞವಲ್ಕ್ಯರು ಕೂಡ ಈ ಎಲ್ಲ ದೇವತೆಗಳ ಅನುಗ್ರಹದಿಂದ ವೇದ ಪಾರಗರೇ. ಕಲ್ಪೆ ಕಲ್ಪೆ ಮಹಾಭಾಗೈ ಋಷಿಭಿಸ್ತತ್ವದರ್ಶಿಭಿ ಋಷಿಪುತ್ರೈ ಋಷಿಕೈಶ್ಚ ಭಿದ್ಯಂತೆ ಮಿಶ್ರಕೈರಪಿ. ಕಲ್ಪಕಲ್ಪದಲ್ಲಿ ಋಷಿಗಳು, ಋಷಿಪುತ್ರರು, ಮಿಶ್ರಕರು, ಒಳ್ಳೆತನವೂ ಇರುತ್ತೆ, ಮೋಹಕತ್ವವೂ ಇರುತ್ತೆ. ಅಂಥವರೆಲ್ಲರೂ ಕೂಡ ಈ ವಿದ್ಯೆಗಳನ್ನು ಬೇಕಾದಷ್ಟು ಸಂಹಿತೆಗಳಾಗಿ, ಬೇಕಾದಷ್ಟು ರೂಪಗಳಲ್ಲಿ ವಿಭಾಗ ಮಾಡಿಬಿಟ್ಟಿದ್ದಾರೆ. ಶಿವೇನ ಬ್ರಹ್ಮಣ ಚೈವ ವಿಷ್ಣುನಾ ಚ ವಿಕಲ್ಪಿತಾ ಆದಿಕಲ್ಪೆ ಪುನಶ್ಚೈವ ಭಿದ್ಯಂತೆ ಸಾಧುಭಿ ಪುನಃ. ಮೊದಲಿದ್ದಷ್ಟು ವಿಸ್ತಾರ ಇರೋದಿಲ್ಲ. ಜನರ ಬುದ್ಧಿಯನ್ನು ಅವಲಂಬಿಸಿ ಕಡಿಮೆ ಆಗ್ತಾ ಬರುತ್ತೆ, ಅಥವಾ ಇನ್ನಷ್ಟು ಹರಿದು ಹಂಚಿ ಹೋಗ್ತದೆ. ಭೂಯಶ್ಚ ಭಗವಾನ್ ಧ್ಯಾತ್ವಾ ಇದಾನೀಮಪಿ ವಿದ್ವದ್ಭಿಃ ಭಿದ್ಯಂತೆ ಚ ವಿಕಲ್ಪಕೈಃ ಪೂರ್ವಜನ್ಮಾನುತಾರೇಣ ಬಹುಧೇಯಂ ಸರಸ್ವತೀ. ಮತ್ತೆ ವಿದ್ವಾಂಸರು ಈಗಲೂ ಕೂಡ ವಿಭಾಗ ಮಾಡ್ತಾ ಇರ್ತಾರೆ. ಅವರ ಪೂರ್ವಜನ್ಮದ ಸಂಸ್ಕಾರ, ಪೂರ್ವಜನ್ಮದ ಪುಣ್ಯ, ಪೂರ್ವಜನ್ಮದ ಪ್ರಜ್ಞೆಯ ಮುಂದುವರಿಕೆಗೆ ಅನುಸಾರವಾಗಿ ಮತ್ತೆ 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 ವಿಭಾಗ ಮಾಡ್ತಾ ಇರ್ತಾರೆ. ಇಯಂ ಸರಸ್ವತಿ ಬಹುಧಾ ಭಿನ್ನ. ಭೂಯಶ್ಚ ಭಗವಾನ್ ಧ್ಯಾತ್ವಾ ಚಿರಂ ಶೂಲವರಾಯುಧಃ ತಸ್ಯ ತಸ್ಯ ನಿಕಾಯಸ್ಯ ಚಕಾರೈಕೈಕಮೀಶ್ವರಂ. ಭೂಯಶ್ಚ ಭಗವಾನ್ ಧ್ಯಾತ್ವಾ, ಮತ್ತೆ ಬ್ರಹ್ಮ ಚಿಂತನೆ ಮಾಡಿ, ತಸ್ಯ ತಸ್ಯ ನಿಕಾಯಸ್ಯ, ಆಮೇಲೆ ಡಿಪಾರ್ಟ್ಮೆಂಟ್ಗಳಾಗಿ ಬದಲಾಯಿತು. ಅದರಲ್ಲಿ ಒಬ್ಬೊಬ್ಬರನ್ನ ಪ್ರಧಾನರಾಗಿಸಿದರಂತೆ. ವಿದ್ಯೆಗೆ ಮಾತ್ರ ಅಲ್ಲ, ಆಯಾ ಗುಂಪಿಗೆ ಅವರು ಅಧಿಪತಿಗಳಾಗಿದ್ರು. ಅದನ್ನ ಮತ್ತೆ ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದಾರೆ. ದೇವಾನಾಮೀಶ್ವರಂ ಚಕ್ರೇ ದೇವಂ ದಶಶತೇಕ್ಷಣಂ. ದಶಶತೇಕ್ಷಣ ಅಂದ್ರೆ ಇಂದ್ರ. ಇಂದ್ರನನ್ನ ದೇವತೆಗಳ ಒಡೆಯ ದೇವೇಂದ್ರನನ್ನಾಗಿ ಮಾಡಿದರಂತೆ. ಯಮಂ ವೈವಸ್ವತಂ ಚಾಪಿ ಪಿತೃಣಾಮಕರೋತ್ಪತ್ತಿಂ. ಯಮ ಪಿತೃಪತಿ. ಅಪಾಂ ತಥಾ ಸುರಾಣಾಂಚ ವಿದಧೇ ವರುಣಂ ಪ್ರಭುಂ. ನೀರಿಗೆ ಒಡೆಯ ವರುಣ. ಧನಾನಾಂ ರಕ್ಷಸಾಂ ಚೈವ ಕುಬೇರಮಪಿ ಚೇಶ್ವರಂ. ಧನೇಶ್ವರ ಮತ್ತೆ ರಾಕ್ಷಸರ ಒಡೆಯ ಯಾರು ಅಂತ ಹೇಳಿದ್ರೆ ಕುಬೇರ. ಪರ್ವತಾನಾಂ ಪತಿಂ ಮೇರುಂ ಸರಿತಾಂಚ ಮಹೋದಧಿಂ. ಪರ್ವತಗಳ ಒಡೆಯ ಮೇರು, ನದಿಗಳ ಒಡೆಯ ಕಡಲು. ಮೃತ್ಯುಂ ಪ್ರಾಣೇಶ್ವರ ಮಥೋ. ಮೃತ್ಯು ಏನಿದ್ದಾನೆ ಅವನು ಪ್ರಾಣಗಳ ಒಡೆಯ ಸದಾಶಿವ. ತೇಜಸ್ಸುಗಳಿಗೆ ಹುತಾಶನ ಅಂದ್ರೆ ಅಗ್ನಿ. ರುದ್ರರಿಗೆ ಒಡೆಯ ಈಶಾನ ಅಂದ್ರೆ ಸದಾಶಿವ.
11 ಜನ ರುದ್ರರಿದ್ದಾರೆ. ಅದರಲ್ಲಿ ಒಬ್ಬ ಪ್ರಧಾನ ಉಮಾಪತಿ. ಇನ್ನು ಉಳಿದವರೆಲ್ಲರ ಹೆಸರು ಇದೆ, ಆದರೆ ಬೇರೆ ಬೇರೆಯವರು ಇದ್ದಾರೆ. ಅಪ್ಪನ ಹೆಸರನ್ನು ಇಟ್ಟುಕೊಂಡ ಮಕ್ಕಳಿದ್ದ ಹಾಗಿರ್ತಾರವರು. ಮಹಾತ್ಮಾನಂ ವಿಶಾಲಾಕ್ಷಂ ಮಹಾದೇವಂ ಸನಾತನಂ ದಶಚೈಕಶ್ಚಯೇ ರುದ್ರಾಃ ತಸ್ಯೈತೆ ಮೂರ್ತಿ ಸಂಭವಾಃ. ದಶಚೈಕಶ್ಚಯೇ ರುದ್ರಾಃ, 11 ಜನ ರುದ್ರರಿದ್ದಾರೆ. ಅವರಲ್ಲಿ 10 ಜನ ಇವನಿಂದಲೇ ಹುಟ್ಟಿದವರು, ಇವನಿಂದಲೂ ಹುಟ್ಟಿದವರು. ಇವರೆಲ್ಲರ ರೂಪವನ್ನು ಅವನೂ ಧರಿಸಿದ್ದಾನೆ. ನಾನಾ ರೂಪಧರೋ ದೇವಃ ಸ ಏವ ಭಗವಾನ್ ಶಿವಃ. ವಸಿಷ್ಠಮೀಚಂ ವಿಪ್ರಾಣಾಂ ವಸೂನಾಂ ಜಾತವೇದತಂ ತೇಜತಾಂ ಭಾಸ್ಕರಂ ಚಕ್ರೇ ನಕ್ಷತ್ರಾಣಾಂ ನಿಶಾಕರಂ. ವಸಿಷ್ಠರು ಬ್ರಾಹ್ಮಣರ ಒಡೆಯರು, ವಸುಗಳ ಒಡೆಯ ಅಗ್ನಿ, ಬೆಳಕುಗಳ ಒಡೆಯ ಸೂರ್ಯ, ನಕ್ಷತ್ರಗಳ ಒಡೆಯ ಚಂದ್ರ. ವೀರುಧಾಂ ವಸುಮಂತಂಚ ಭೂತಾನಾಂಚ ಪ್ರಭುಂ ವರಂ ಕುಮಾರಂ ದ್ವಾದಶಭುಜಂ ಸ್ಕಂದಂ ರಾಜಾನಮಾಧಿಚತ್. ಇನ್ನು ವೀರುಧಾಮ್ ಬಳ್ಳಿಗಳಿಗೆ ಪೊದರುಗಳಿಗೆ, ಕುಮಾರ 12 ತೋಳುಗಳ 6 ಮೋರೆಗಳ 6 ಮುಗ ಸ್ಕಂದನನ್ನ ರಾಜನನ್ನಾಗಿ ಮಾಡಿದರಂತೆ. ಕಾಲಂ ತರವೇತಮಕರೋತ್ ಸಂಹಾರ ವಿನಯಾತ್ಮಕಂ ಮೃತ್ಯೋಶ್ಚತುರ್ವಿಭಾಗಸ್ಯ ದುಃಖಸ್ಯ ಚ ಸುಖಸ್ಯ ಚ. ಸಂಹಾರಕ್ಕೆ, ವಿನಯಕ್ಕೆ, ಸುಖಕ್ಕೆ, ದುಃಖಕ್ಕೆ ಒಡೆಯನನ್ನಾಗಿ ಕಾಲಂ ಮುಖ್ಯಪ್ರಾಣನನ್ನ ಆಯ್ಕೆ ಮಾಡಿದ್ದಂತೆ. ಈಶ್ವರೋ ದೇವದೇವಸ್ತು ರಾಜರಾಜೋ ಧನೇಶ್ವರ ಸರ್ವೇ ಚಾಮೇವ ರುದ್ರಾಣಾಂ ಶೂಲಪಾಣಿರಿತುಶ್ರುತಿ. ಎಲ್ಲ ರುದ್ರರ ಒಡೆಯ ಸದಾಶಿವ. ಈಶ್ವರಶ್ಚೋದನ ಕರ್ತ ಪುರುಷ ಕಾರಣಂ ಶಿವಃ ವಿಷ್ಣುರ್ಬ್ರಹ್ಮ ಶಶಿ ಸೂರ್ಯ ಶಕ್ರೋ ದೇವಾಶ್ಚ ಸಾನ್ವಯಾಂ. ಎಲ್ಲರ ಸದಾಶಿವನ ಗುಣಗಳು ಈಶ್ವರ. ಚೋದನ, ಪ್ರಚೋದನೆ ಮಾಡುತ್ತಾನೆ, ಪ್ರೇರಕ ಅವನು. ಕರ್ತ, ಪುರುಷ ಅಂತ ಕರೀತಾರೆ, ಕಾರಣ ಅಂತ ಕರೀತಾರೆ, ಶಿವ ಅಂತ ಕರೀತಾರೆ. ಹೀಗೆ ಇವರೆಲ್ಲರೂ ಕೂಡ ಸೇರಿ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ, ಸ್ಥಿತಿಯನ್ನ ಪಾಲಿಸುತ್ತಾರೆ, ಸ್ಥಿತಿಯನ್ನು ನಿರ್ವಹಿಸುತ್ತಾರೆ ಅಂದರೆ ಪಾಲಿಸುತ್ತಾರೆ, ಆಮೇಲೆ ಸಂಹಾರ ಮಾಡ್ತಾರೆ. ಹೀಗೆ ಈ ಎಲ್ಲ ದೇವತೆಗಳು ಒಂದು ದೊಡ್ಡ ಬ್ರಹ್ಮಾಂಡವೊಂದರ ಚಾಲಕ ಶಕ್ತಿಗಳು. ಇದನ್ನೇ ವಿಭೂತಿಯ ಅಧ್ಯಾಯದಲ್ಲಿ ಸ್ವಲ್ಪ, ವಿಭೂತಿ ಯೋಗದಲ್ಲಿ ಸ್ವಲ್ಪ ಭಿನ್ನವಾಗಿ ಹೇಳಿದ್ರು. ಅಲ್ಲಿ ಇನ್ನೂ ಬೇರೆ ಕವರ್ ಮಾಡಿದ್ದಾರೆ. ಇದಿಲ್ಲಿಗೆ ನಿಲ್ಲೋಲ್ಲ, ಯಾಕೆಂದ್ರೆ ಅನುಗೀತೆಯಲ್ಲಿ ಬರುತ್ತೆ. ಕೃಷ್ಣ ತನ್ನ 104ನೇ ವರ್ಷದಲ್ಲಿ ಹೇಳಿದ ಒಂದು ಗೀತೆ, ಉದ್ಧವ ಗೀತೆ, ಅದರಲ್ಲಿ ಇದರ ಬೇರೆ ಆಯಾಮಗಳೆಲ್ಲ ಗೋಚರ ಆಗುತ್ತೆ. ತಮೇವ ಬ್ರಹ್ಮಣ ಪುತ್ರಂ ಅನುಜಾನಕ್ಷುವಂ ದದೌ ಪ್ರಜಾನಾಮಧಿಪಂ ಶ್ರೇಷ್ಠಂ ಸರ್ವಧರ್ಮವತಾಮಪಿ. ಆ ಬ್ರಹ್ಮನ ಮಗ ಕ್ಷುವ ಅಂತ ಹೇಳಿ ಒಬ್ಬ ಪ್ರಜಾಪತಿ, ಅವನು ಕೂಡ ಸ್ವಯಂಭವ ಮನ್ವಂತರದಲ್ಲಿ ಇದ್ದ, ಪ್ರಜೆಗಳ ಒಡೆಯನಾಗಿ ಇದ್ದ. ಆ ಮಹಾದೇವ ಆ ಕ್ಷುವ ನಡೆಸಿದ ಯಜ್ಞದಲ್ಲಿ ಸಮಾಹಿತನಾಗಿ ಇದ್ದು ನಾರಾಯಣನಿಗೆ ಆಹುತಿ ಕೊಡುವಂತೆ ಮಾಡಿದ. ಮಹಾದೇವಸ್ತತಸ್ತಸ್ಮಿನ್ ವೃತ್ತೇ ಯಜ್ಞೇ ತಮಾಹಿತಃ ದಂಡಂ ಧರ್ಮಸ್ಯ ಗೋಪ್ತಾರಂ ಸತ್ಕೃತಂ ವಿಷ್ಣವೇ ದದೌ. ಆಗ
ಸತ್ಕಾರ ಮಾಡಿದ್ದು ಹೇಗೆ ಅಂದರೆ ದಂಡಂ ಧರ್ಮಸ್ಯ ಗೋಪ್ತಾರಂ. ಇನ್ನು ಮುಂದೆ ಕ್ಷುವ ಅನ್ನುವ ಪ್ರಜಾಪತಿ ಈ ಪ್ರಪಂಚದ ಆಳ್ವಿಕೆಯನ್ನು ನಡೆಸಬೇಕಾದ್ರೆ ಒಂದು ಶಿಕ್ಷಾ ಸಂಹಿತೆಯನ್ನ ಮಾಡಿಕೊಡ್ಬೇಕು ಅಂತ, ಅದೇ ದಂಡ. ವಿಷ್ಣುರಂಗಿರತೆ ಪ್ರಾದಾತ್ ಅಂಗಿರಾ ಮುನಿತತ್ತಮಃ ಪ್ರಾದಾದಿಂದ್ರ ಮರೀಚಿಭ್ಯಾಂ ಮರೀಚಿರ್ಭೃಗವೇ ದದೌ. ವಿಷ್ಣು ಏನು ಮಾಡಿದ? ಅಂಗಿರಸನಿಗೆ ಕೊಟ್ಟ, ಅಂಗಿರ ಮರೀಚನಿಗೆ ಕೊಟ್ಟ, ಮರೀಚಿ ಇಂದ್ರನಿಗೆ ಮತ್ತೆ ಭೃಗುವಿಗೆ ಕೊಟ್ಟ, ಭೃಗು ಋಷಿಗಳಿಗೆ ಕೊಟ್ಟ, ಋಷಿಗಳು ಲೋಕಪಾಲಕರಿಗೆ ಕೊಟ್ಟರು, ಲೋಕಪಾಲರು ಮತ್ತೆ ಕ್ಷುವನಿಗೆ ಕೊಟ್ಟಿದ್ದು. ಕ್ಷುವಸ್ತು ಮನವೇ ಪ್ರಾದಾತ್ ಆದಿತ್ಯತನಯಾಯತು. ಹಾಗೆ ಆ ಕ್ಷುವ ಅನ್ನುವವ ವೈವಸ್ವತ ಮನುವಿಗೆ ಕೊಟ್ಟ. ಪುತ್ರೇಭ್ಯ ಶ್ರಾದ್ದ ದೇವಸ್ತು ಸೂಕ್ಷ್ಮ ಧರ್ಮಾರ್ಥ ಕಾರಣಾತ್ ವಿಭಜ್ಯ ದಂಡ ಕರ್ತವ್ಯೋ ದಂಡೇತು ನಯಮಿಚ್ಛತಾ. ದುರ್ವಾಚ ನಿಗ್ರಹೋ ದಂಡೋ ಹಿರಣ್ಯಂ ಬಾಹ್ಯತ ಕ್ರಿಯಾ. ಆಮೇಲೆ ದಂಡ ಅನ್ನೋದು ಬೇಕೇ ಬೇಕು, ಇಲ್ಲ ಅಂದರೆ ದೇಶ ಅರಾಜಕ ಆಗತ್ತೆ. ಅದು ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ವಿಭಜ್ಯ ದಂಡ ಕರ್ತವ್ಯ, ಎಲ್ರಿಗೂ ಒಂದೇ ಥರ ದಂಡ ಕೊಡೋದಲ್ಲ. ವ್ಯಂಗತ್ವಂಚ ಶರೀರಸ್ಯ ವಧೋವಾ ಅನಲ್ಪ ಕಾರಣಾತ್ ಶರೀರ ಪೀಡಾ ಕಾರ್ಯಾತು ಸ್ವದೇಶಾಚ್ಚ ವಿವಾತನಂ. ದುರ್ವಾಚ ನಿಗ್ರಹೋ ದಂಡ. ಕೆಟ್ಟ ಮಾತನಾಡಿದ್ರೆ ಫೈನ್ ಕಟ್ಟಿಸ್ಕೊಳ್ಬೇಕು, ಬಂಗಾರ ಕೊಡಬೇಕು. ಅಥವಾ ಕೆಟ್ಟ ಮಾತು ಆಡಿದವ ಆ ಕೆಟ್ಟ ಮಾತು ಅಯೋಗ್ಯನಿಗೆ ಆಡಿದ್ರೆ, ಅಂದರೆ ಯೋಗ್ಯನಾದವನಿಗೆ ಕೆಟ್ಟ ಮಾತುಗಳಿಂದ ಬೈದಿದ್ರೆ ಬಾಹ್ಯತ ಕ್ರಿಯಾ, ಒಂದು ಸ್ವಲ್ಪ ದಿವಸ ಅವ್ರ ಮನೆಯಲ್ಲಿ ದುಡಿಬೇಕು. ವ್ಯಂಗತ್ವಂಚ ಶರೀರಸ್ಯ, ಒಂದೋ ತೀವ್ರವಾದ ತಪ್ಪು ಇತ್ತು ಅಂತಂದರೆ ಅವನ ಶರೀರದಿಂದ ಯಾವುದಾದ್ರೂ ಅಂಗವನ್ನು ಬೇರ್ಪಡಿಸಬೇಕು. ಶರೀರ ಪೀಡಾ ಕಾರ್ಯಾತು ಸ್ವದೇಶಾಚ್ಚ ವಿವಾಸನಂ. ಶರೀರ ಪೀಡಾ ಕಾರ್ಯಾತು, ಶರೀರಕ್ಕೆ ಒಂದು ಸ್ವಲ್ಪ ತೊಂದರೆ ಕೊಡಲೇಬೇಕು ದಂಡ ಅಂದರೆ, ಅಥವಾ ಬಹಿಷ್ಕಾರ ಹಾಕಬೇಕು, ಗಡೀಪಾರು. ತಂ ದದೌ ಸೂರ್ಯಪುತ್ರಾಯ ಮನವೇ ರಕ್ಷಣಾತ್ಮಕಂ ಆನುಪೂರ್ವ್ಯಾಚ್ಚ ದಂಡೋತೌ ಪ್ರಜಾ ಜಾಗರ್ತಿ ಪಾಲಯನ್. ಈ ದಂಡ ಇತ್ತು ಅಂತಂದ್ರೆ ಪ್ರಜೆಗಳು ಎಚ್ಚರದಿಂದ ಇರ್ತಾರೆ. ಇಂದ್ರೋ ಜಾಗರ್ತಿ ಭಗವಾನ್ ಇಂದ್ರಾದಗ್ನಿರ್ವಿಭಾವತು ಅಗ್ನೇರ್ಜಾಗರ್ತಿ ವರುಣಃ ವರುಣಾಚ್ಚ ಪ್ರಜಾಪತಿ. ಇಂದ್ರ ಪ್ರಜೆಗಳಿಂದ ಜಾಗೃತನಾಗಿ ಇರ್ತಾನೆ, ಅಂದರೆ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ಅಂತನ್ನುವ ನಿಮಿತ್ತದಿಂದ. ಇಂದ್ರನಿಂದ ಅಗ್ನಿ, ಅಗ್ನಿಯಿಂದ ವರುಣ ಜಾಗೃತನಾಗಿ ಇರ್ತಾನೆ, ವರುಣನಿಂದ ಪ್ರಜಾಪತಿ ಜಾಗೃತನಾಗಿ ಇರ್ತಾನೆ, ಪ್ರಜಾಪತಿಯಿಂದ ಧರ್ಮ ಯಮ ಅವನು ಜಾಗೃತನಾಗಿ ಇರ್ತಾನೆ. ಧರ್ಮಾಚ್ಚ ಬ್ರಹ್ಮಣ ಪುತ್ರೋ ವ್ಯವಸಾಯ ಸನಾತನಃ. ಆಗ ನಿಶ್ಚಯದ ಅಗತ್ಯ ಬೇಕಾಗತ್ತೆ, ಯಾವುದು ಸರಿ ಯಾವುದು ತಪ್ಪು. ವ್ಯವಸಾಯ ಅಂದರೆ ನಿಶ್ಚಯ, ನಿಶ್ಚಯಾತ್ಮಕವಾದ ಅರಿವನ್ನು ತಂದುಕೊಡುವವ ಅವನು ಜಾಗರೂಕನಾಗಿ ಇರ್ತಾನೆ. ಆ ಅರಿವನ್ನು ತಂದುಕೊಡುವವ ಯಾರು? ಮುಖ್ಯ ಪ್ರಾಣ ಮತ್ತೆ ಸದಾಶಿವ. ಚಿತ್ತಾಭಿಮಾನಿಗಳಾಗಿ ಅವರಿಬ್ಬರು ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡ್ತಾರೆ. ವ್ಯವಸಾಯಾತ್ತತಸ್ತೇಜೋ ಜಾಗರ್ತಿ ಪರಿಪಾಲಯತ್ ಓಷಧ್ಯಸ್ತೇಜಸಸ್ತಸ್ಮಾತ್ ಓಷಧಿಭ್ಯಶ್ಚ ಪರ್ವತಾಃ. ಆ ನಿಶ್ಚಯ ಜ್ಞಾನ ಇರೋದ್ರಿಂದ ಹೊರಗಡೆಯ ಬೆಳಕು, ಹೊರಗಡೆಯ ಕಸುವು, ಹೊರಗಡೆಯ ಬಲ ಜಾಗೃತವಾಗಿ ಇರುತ್ತೆ. ಔಷಧಿಗಳಿಂದ ಪರ್ವತ ಜಾಗೃತವಾಗಿ ಇರುತ್ತೆ, ಪರ್ವತದಿಂದ ಈ ಭೂಮಿಯಲ್ಲಿ ರಸ ಇರುತ್ತೆ, ರಸದಿಂದ ನಿರುತಿ ಜಾಗರೂಕನಾಗಿರ್ತಾನೆ, ನಿರುತಿಯಿಂದ
ಬೆಳಕಿನ ಬೇರೆ ಬೇರೆ ಮೂಲಗಳು ಜಾಗರೂಕವಾಗಿರುತ್ತೆ. ಬೆಳಕಿನ ಬೇರೆ ಬೇರೆ ಮೂಲಗಳಿಂದ ದೇವತೆಗಳು ಜಾಗರೂಕರಾಗಿರ್ತಾರೆ. ತಥೋ ಹಯಚಿರಾ ಪ್ರಭು, ಆಮೇಲೆ ಹಯಗ್ರೀವ ರೂಪಿ ಪರಮಾತ್ಮ ಜಾಗರೂಕನಾಗಿ ಇದ್ದು ಈ ಪ್ರಪಂಚವನ್ನು ರಕ್ಷಿಸುತ್ತಾನೆ. ಅಂದರೆ ಎಲ್ಲವೂ ಕೂಡ ಒಳಗಡೆಯಿಂದ ಸಂಯೋಗವನ್ನು ಹೊಂದಿರ್ತವೆ, ಸದಾ ಸಂಯುಕ್ತ ಅಂತ. ಇಷ್ಟು ಇವತ್ತು ಹೇಳಬಹುದಾದದ್ದು. ನಾಳೆ ಇದನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗೋಣ. ಇವತ್ತಿನ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.